ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಹಬ್ಬದ ಸ್ಪೆಷಲ್ ಸಿಂಪಲ್ ಆಗಿರೋವಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಹಬ್ಬಗಳಿಗೆ ಈ ಸ್ವೀಟ್ನ ಮುಂಚೆನೇ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದೇವರಿಗೆ ನೈವೇದ್ಯಕ್ಕೆ ಕೂಡ ತೋರಿಸ್ಬೋದು, ಬಂದವ್ರಿಗೆ ಪ್ರಸಾದದ ಥರ ಕೂಡ ಕೊಡ್ಬೋದು. ಬರೀ ಹಬ್ಬಗಳು ಅಂತ ಅಲ್ಲ, ಯಾವುದೇ ಒಂದು ಫಂಕ್ಷನ್ನು, ಬರ್ತಡೇ ಇವೆಲ್ಲದಕ್ಕೂ ಕೂಡ ಈ ಸ್ವೀಟ್ನ ಮಾಡ್ಕೋಬೋದು. ಈ ಬೇಸನ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾವು ಕಡಲೆ ಹಿಟ್ಟನ್ನ ಜರಡಿ ಇಟ್ಕೊಂಡ್ಬೇಕು. ಯಾವುದೇ ಒಂದು ಸ್ವೀಟ್ ನೀವು ಮಾಡಬೇಕಾದ್ರೆ ಅದನ್ನು ಏನು ಪೌಡರ್ ಇರುತ್ತಲ್ಲ, ಕಡಲೆ ಹಿಟ್ಟಾಗಿರ್ಬೋದು, ಮೈದಾ ಆಗಿರ್ಬೋದು, ಅದನ್ನೆಲ್ಲ ಜರಡಿ ಇಟ್ಕೋಬೇಕು. ನೋಡಿ ಎಷ್ಟು ಗಂಟಿರುತ್ತೆ. ಕ್ಲೀನಾಗಿ ಜರಡಿ ಇಟ್ಕೊಂಬಿಡೋಣ. ಇದನ್ನು ಎಲ್ಲ ಕ್ಲೀನಾಗಿ ಜರಡಿ ಹಿಡ್ದಾಯಿತು. ಇವಾಗ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಈ ಒಂದು ಕಡಲೆ ಹಿಟ್ಟನ್ನ ಒಳ್ಳೆ ಒಂಚೂರು ಅದ್ರ ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂಚೂರು ಈ ಬಾಣಲಿ ಬಿಸಿ ಆಗೋವರೆಗೂ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಲೋ ಫ್ಲೇಮ್ ಮಾಡ್ಕೊಳ್ತೀನಿ. ಈ ಥರ ಕಡಲೆ ಹಿಟ್ಟನ್ನ ಮೊದಲೇ ಹುರ್ಕೊಂಡು ನಂತರ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಸನ್ ಲಡ್ಡು ಬೇಗ ಆಗುತ್ತೆ, ಜೊತೆಗೆ ಹಸಿ ಘಮ ಕೂಡ ಇರೋದಿಲ್ಲ. ಇವಾಗ ತುಪ್ಪ ಹಾಕ್ಕೊಳ್ತೀನಿ. ಇದಕ್ಕೆ 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಗೂ 1 ಟೇಬಲ್ ಸ್ಪೂನ್ ಕಮ್ಮಿ ತುಪ್ಪ ತಗೊಂಡಿದ್ದೀನಿ. ಫಸ್ಟು 1/4 ಕಪ್ ಹಾಕೊಳ್ತೀನಿ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ. ಮೊದಲೊಂದು 2 ನಿಮಿಷ ಈ ಥರ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಮಿಕ್ಕಿರೋ ಅಂಥ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ. ಮಿಕ್ಕಿರೋ ಅಂಥ ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಇದಕ್ಕೆ ಹಾಕ್ಕೊಂಡು ಇವಾಗ ಒಳ್ಳೆ ಘಮ ಬರಬೇಕು, ಅದು ಅಲ್ಲಿವರೆಗೂ ಹುರ್ಕೊಳ್ತೀನಿ. ಇದನ್ನು 8 ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ಕೈ ಬಿಡ್ದಾಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇದೇ ಬಾಣಲಿಯಲ್ಲಿ ಬಿಡೋದು ಬೇಡ, ಇದನ್ನು ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ 8 ರಿಂದ 10 ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಈ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಒಳ್ಳೆ ಘಮ ಬರೋಕ್ಕೆ ಶುರು ಆಗಿದೆ. ಈ ಗೋಡಂಬಿನ ನಾನು ಅವಾಗಲೇ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಕಡಲೆ ಹಿಟ್ಟು, ಅದ್ರ ಮೇಲೆ ಹಾಕೊಳ್ತೀನಿ. ಕಡಲೆ ಹಿಟ್ಟು ತಣ್ಣಗಾಗೋಷ್ಟರಲ್ಲಿ ನಾವು ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ. 3/4 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 4 ರಿಂದ 5 ಏಲಕ್ಕಿನ ಸಿಪ್ಪೆ ತೆಗೆದು ಅದರೊಳಗಡೆ ಹಾಕ್ಕೊಂಡು ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ನೈಸ್ ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ, ಲೈಟಾಗಿ ತರಿ, ಹಿಂಗಂದರೆ ಒಂಚೂರು ತರಿ ಇದ್ದಂಗೆ ಇರಬೇಕಷ್ಟೇ, ತುಂಬ ತರಿನೂ ಬೇಡ. ಯಾಕೆಂದರೆ ಈ ಬೇಸನ್ ಲಾಡುಗೆ ಯಾವಾಗಲೂ ಬೂರ ಸಕ್ಕರೆ ಹಾಕ್ತಾರೆ. ಸಕ್ಕರೆ ಪುಡಿ ಹಾಕಬೇಕಾದ್ರೆ ಒಂಚೂರು ತರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತಣ್ಣಗಾಗಿರೋವಂಥ ಕಡಲೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಬಾಣಲಿ ಒಳಗಡೆ ನಾನು ತಣ್ಣಗಾಗಲಿ ಅಂತ ಏನು ಕಡಲೆ ಹಿಟ್ಟನ್ನ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸಕ್ಕರೆ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫಸ್ಟು ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕೊಳ್ಳೋಣ. ಇನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಅರ್ಧ ಆಮೇಲೆ ಹಾಕೊಳ್ಳೋಣ. ಒಟ್ಟಿಗೆ ಹಾಕೊಂಡ್ರೆ ಕ್ಲೀನಾಗಿ ಈವನ್ ಆಗಿ ಮಿಕ್ಸ್ ಆಗಲ್ಲ, ಅದಕ್ಕೋಸ್ಕರ ನೋಡಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಉಳಿದಿರೋ ಅಂಥ ಸಕ್ಕರೆನೂ ಹಾಕೊಳ್ತಾ ಇದ್ದೀನಿ. ಸಕ್ಕರೆನೂ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಉಂಡೆ ಆದಂಗೆ ಆಗುತ್ತೆ. ನಮ್ಮ ಕೈ ಬಿಸಿ ಶಾಖಕ್ಕೇ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಡಿ, ಮುಟ್ಟೋಷ್ಟು ಬೆಚ್ಚಗಿರಲಿ. ಆವಾಗ ನೀವು ಈ ಸಕ್ಕರೆನ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋಕ್ಕೆ ಸರಿ ಹೋಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಉಂಡೆ ಕಟ್ಟೋಕ್ಕೆ ಏನಾದರೂ ಬರ್ತಾ ಇಲ್ಲ, ಪುಡಿ ಪುಡಿ ಆಗ್ತಾ ಇದೆ ಅಂತ ಅನ್ನೋದಾದರೆ ಒಂಚೂರು ಬೆಚ್ಚಗೆ ಮಾಡ್ಕೊಳ್ಳಿ ಬಾಣಲಿನ. ಆವಾಗ ಅದು ಸ್ವಲ್ಪ ಸಾಫ್ಟ್ ಆದಂಗೆ ಆಗುತ್ತೆ. ಆ ಒಂದು ಸಕ್ಕರೆ ಮಿಶ್ರಣ ಎಲ್ಲ ಆಗಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರುತ್ತೆ. ಬಾಯಿಗಿಟ್ರೆ ಹಾಗೆ ಕರ್ಗೋಗ್ಬಿಡುತ್ತೆ. ಇದೇ ಥರ ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ಳೋಣ. ಚಿಕ್ಕದಾಗಿ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ನಾನು ಹೇಳಿರೋ ಅಂಥ 1 ಕಪ್ಪು ಕಡಲೆ ಹಿಟ್ಟು ಮೆಷರ್ಮೆಂಟ್ಗೆ ಒಂದು 15 ಉಂಡೆಗಳು ಆಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಈ ಮೆಷರ್ಮೆಂಟ್ಗೆ ನೀವು ಮಾಡಿದ್ರೆ ನಿಮ್ಮನೆಯಲ್ಲೂ ಕೂಡ ಪರ್ಫೆಕ್ಟಾಗೇ ಬರುತ್ತೆ. ಫಸ್ಟ್ 1-2 ಸಲ ನಾನು ಮಾಡಿದಾಗಲೂ ಈ ಒಂದು ಬೇಸನ್ ಲಡ್ಡು ಕೆಟ್ಟೋಗ್ಬಿಟ್ಟಿತ್ತು. ಅಂತ ಅಂದರೆ ಉಂಡೆ ಮಾಡಿ ಇಟ್ಟ ತಕ್ಷಣ ಅದು ಹಾಗೆ ಸಾಫ್ಟಾಗಿ ಹಾಗೆ ಫ್ಲ್ಯಾಟ್ ಆದಂಗೆ ಆಗೋಗ್ತಿತ್ತು. ಆವಾಗ ಏನಪ್ಪ ಅಂತ ಅಂದರೆ ತುಪ್ಪ ಜಾಸ್ತಿ ಆಗಿರ್ತಿತ್ತು. ಇಲ್ಲ ಅಂತ ಅಂದರೆ ತುಂಬ ಬಿಸಿ ಇದ್ದಾಗಲೇ ಸಕ್ಕರೆ ಹಾಕ್ಬಿಟ್ರೆ ಅವಾಗ ಕೂಡ ಸಕ್ಕರೆ ಎಲ್ಲ ಮೆಲ್ಟ್ ಆದಂಗಾಗಿ ಆ ಥರ ಆಗೋಗ್ತಿತ್ತು. ಕರೆಕ್ಟ್ ಮಾಡೋ ಮೆಥಡಲ್ಲಿ ನೀವು
ನೀವು ನೋಡಿಕೊಂಡು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ಮಾಡಿದ್ರಂತೂ ಪರ್ಫೆಕ್ಟ್ ಆಗಿರೋವಂಥ ಬೇಸನ್ ಲಡ್ಡು ರೆಡಿ ಆಗುತ್ತೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಈ ಬೇಸನ್ ಲಡ್ಡು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.